ಪ್ರತಿ ದಿವಸ ನಮ್ಮನೆ ಬಾಗಿಲಲ್ಲೇ ತರಕಾರಿ ಅಂಗಡಿ ಇರುತ್ತೆ. ವೆರೈಟೀಸ್ ಆಫ್ ತರಕಾರಿ ತರ್ತಿರ್ತಾರೆ. ಹಾಗಾಗಿ ನಮಗೆ ಎಲ್ಲೂ ಮಾಲ್ಗಳಿಗೆ ಹೋಗಬೇಕು ಅಂತ ಇದಿಲ್ಲ. ಮನೆ ಬಾಗಿಲಲ್ಲೇ ಯಾವ ತರಕಾರಿ ಬೇಕೋ ಅದೆಲ್ಲ ಸಿಗುತ್ತೆ. ನಮ್ಮನೆಯಲ್ಲೇ ಒಂದು ಅಂಗಡಿ ಬಾಡಿಗೆಗೆ ತೊಗೊಂಡಿದ್ದಾರೆ. ಇಲ್ಲೇ ಪ್ರತಿ ದಿವಸ ಫ್ರೆಶ್ಶಾಗಿ ತರಕಾರಿ ಬರುತ್ತೆ. ಇವತ್ತು ಸೋಮವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ನಾನು ತರಕಾರಿ ತೊಗೊಳ್ತೀನಿ. ಯಾಕೆ ಅಂದರೆ ಸ್ವಲ್ಪ ಮನೇಲಿ ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೋಬೇಕಾಗುತ್ತೆ. ಬೆಳಗ್ಗೆ ಅಷ್ಟು ಬೇಗ ನಾನು ಕ್ಯಾರಿಯರ್ಗೆಲ್ಲ ರೆಡಿ ಮಾಡಬೇಕಲ್ವ, ಹಾಗೆ ಗಿಡದಲ್ಲಿರೋ ಕರಿಬೇವು ಕೂಡ ಸ್ವಲ್ಪ ಕಿತ್ಕೊಂಡು ನಾನು ಇವತ್ತು ಎಲ್ಲ ಫ್ರಿಜ್ಜಲ್ಲೆಲ್ಲ ಎಲ್ಲ ಕ್ಲೀನಾಗಿ ತೊಳೆದು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಹಾಗೇನಾಗುತ್ತೆ, ನನಗೆ ವಾರ ಪೂರ್ತಿ ಸ್ವಲ್ಪ ಸ್ಟ್ರೈನ್ ಆಗೋಲ್ಲ. ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ಬಹುದು. ತಿಂಡಿಗೆ ಏನು ಬೇಕೋ ಅದನ್ನ ಪ್ರಿಪೇರು ಮಾಡ್ಕೋಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಬೆಳಗಿನ ಕೆಲಸ ಎಲ್ಲ ಮುಗಿದು ಇವಾಗ ಸ್ನಾನ ಮಾಡ್ಕೊಬಂದೆ. ಸ್ವಲ್ಪ ಫ್ರೆಶ್ ಆಗ್ತಾಯಿದೆ. ಏನಾಗುತ್ತೆ ಅಂದರೆ ಮಳೆ ಬೀಳ್ತಾ ಇದ್ರೂ ಕೂಡ ನಮಗೆ ಸೆಕೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಕೆಲಸ ಮುಗಿಸಿ, ಸುವಾಸು ಇವತ್ತು ಸ್ಕೂಲ್ ರಜಾ ಇದೆ. ಹಾಗಾಗಿ ಸ್ವಲ್ಪ ಅವನಿಗೆಲ್ಲ ಒಂಥರ ತಮಾಷೆ ಅನ್ನಿಸ್ತಾ ಇದೆ ನಾನು ಮಾಡ್ತಾ ಇರೋದು. ಆದರೆ ಮನೇಲಿ ಕೆಲಸಗಳು ಹೇಗಿರುತ್ತೆ, ನಾವೇನು ಮಾಡ್ತೀವಿ ಅಂತ ಅವರು ನೋಡಲ್ಲ. ನಾವೇನಾರ ಹಿಂಗೆಲ್ಲ ಏನಾರ ಹೇಳಕ್ಕೆ ಹೋದ್ರೆ ಮಾಡಿದ್ರೆ ನಗು ಬರುತ್ತೆ ಅವನಿಗೆ. ನನಗೂ ನಗಿಸ್ತಾ ಇರ್ತಾನೆ ಅಷ್ಟೇ. ಇದಕ್ಕೆ ಅವನಿದ್ರೆ ನಮ್ಮ ಮನೆಯಲ್ಲಿ ಮಾತು, ಜಗಳ, ಗಲಾಟೆ ಎಲ್ಲ ಇಲ್ಲ ಅಂದರೆ ಸೈಲೆಂಟಾಗಿರುತ್ತೆ. ನನಗೆ ಮಕ್ಕಳನ್ನ ಮದುವೆ ಮಾಡಿಬಿಟ್ಟಿದ್ದೀನಿ. ಯಜಮಾನರು ಹೊರಗಡೆ ಅವ್ರ ಪಾಡ್ಗೆ ಅವ್ರ ಕೆಲಸಕ್ಕೆ ಕೊಟ್ಟೋಗ್ತಾರೆ. ಸದ್ಯಕ್ಕೆ ಮನೇಲಿ ನಾನು ಒಬ್ಬಳೇ. ಸುವಾಸು ಜೊತೇಲಿ ಇರ್ತಾನೆ. ಅವಳು ದೊಡ್ಡ ಮಗಳು, ಮಗ ಅವನು. ಇಲ್ಲೇ ನಾನೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿರ್ತಾನೆ. ಈಗೇನಪ್ಪ ಅಂದರೆ ನಮ್ಮದು ವೀಡಿಯೋ ಆಗಲಿ, ಒಂದು ಕಂಟೆಂಟ್ ಆಗಲಿ, ಏನೇ ಆದರೂ ನಮ್ಮಿಬ್ಬರದ್ದು ಬಾಂಡಿಂಗ್ ಅಷ್ಟೇ ಬಿಟ್ಟರೆ ಬೇರೆ ಯಾರು ನಮ್ಮ ಮನೇಲಿ ಎಂಟ್ರಿ ಇಲ್ಲ. ಸಾರಿ, ಫೇರ್ ಆ್ಯಂಡ್ ಲವ್ಲಿನೇ ಮತ್ತೆ ತೊಗೋತಾ ಇದ್ದೀನಿ. ಸರಿ, ಹಾಗಾಗಿ ನಿಮ್ಗೆ ಅನ್ನಿಸ್ಬೋದು ವೀಡಿಯೋ ನೋಡೋದಕ್ಕೆ ಬೋರ್ ಆಗ್ಬೋದು. ಏನು ಇವ್ರದ್ದು ಒಂದೇ ಥರ ಇರುತ್ತೆ ಬೋರ್ ಅಂತೇಳಿ. ನಮಗೇನಂದರೆ ಇರೋದು ನಾವಿಬ್ಬರೇ. ಅವನಿಗೆ ರಜಾ ಇರೋ ದಿವಸ ಸ್ವಲ್ಪ ಒಂಚೂರು ಎಂಟರ್ಟೈನ್ಮೆಂಟ್ ಇರುತ್ತೆ. ಜೊತೇಲಿ ಇರ್ತಾನೆ, ಸ್ವಲ್ಪ ವೀಡಿಯೋ ಮಾಡ್ಕೊತಾನೆ. ಅದು ಬಿಟ್ಟರೆ ನಮಗೆ ಇನ್ನು ಮಾಮೂಲಿ ನಾನು ಒಬ್ಬಳೇ. ಸಮಯಕ್ಕೆ ನಿಮಗೆ ಕಂಟೆಂಟ್ ಬೇಕು ಅಂತಂದರೆ ಕಷ್ಟ ಆಗುತ್ತೇನೋ. ಆದ್ದರಿಂದ ಆದಷ್ಟು ನಾನೊಬ್ಬಳೇ ನಾನೇನು ಮಾಡ್ತೀನೋ ಅದನ್ನು ನೋಡಿ ನಿಮ್ಗೇನು ಅನಿಸುತ್ತೋ ಅದನ್ನು ಹೇಳಿ. ಆಗಾಗ ಸುವಾಸ್ ಕೂಡ ಜೊತೆಗೆ ಸೇರಿಕೊಳ್ತಾನೆ. ನಡೀತಾ ಇರುತ್ತೆ ಹೀಗೆ. ಇವತ್ತು ರಜಾ ಇರೋದ್ರಿಂದ ಕೆಲವೊಂದು ವೀಡಿಯೋಗಳನ್ನ ಅವನ ಕೈಲಿ ಮಾಡಿಸ್ಕೋತೀನಿ. ಈ ಸಲ ಅವನು SSLC ಇರೋದ್ರಿಂದ ಎಲ್ಲದಕ್ಕೂ ಪಾಪ ಅವನಿಗೂ ಹಿಂಸೆ ಮಾಡೋಕ್ಕಾಗಲ್ಲ. ಓದೋದಕ್ಕೆ ಅವನಿಗೆ ಟೈಮ್ ಕೊಡಬೇಕು. ಸಂಜೆ 5-5:30, 6 ಗಂಟೆ ಆ ಥರ ಎಲ್ಲ. ಓಕೆನಾ ಬಂಗಾರ? ಹಾಂ ಸರಿ, ಓಕೆ. ಹಾಗೆ ಈ ಥರದ್ದು ಓಲೆ ತೊಗೊಂಡು ಬಂದೆ. ನನಗೆ ಒಂದೇ ಥರ ಹಾಕ್ಕೊಳ್ಳೋದು. ಇನ್ಮೇಲೆ ಸ್ವಲ್ಪ ನನ್ನ ಟ್ರೆಂಡಿಂಗ್ ಚೇಂಜ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾವಾಗಲೂ ನಾವು ಆರ್ಟಿಫಿಷಿಯಲ್ ಅಂತ ಹೇಳ್ಕೊಂಡು ಚಿನ್ನದೇ ಹಾಕಬೇಕು ಅಂತ ಅಂದ್ಕೊತಿರ್ತೀವಲ್ವ. ಇವಾಗಿನ ಟ್ರೆಂಡಲ್ಲಿ ಒಂದು ಸ್ವಲ್ಪ ಹೊಸ ಥರ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರದ್ದು ಒಂದು 2-3 ಕಲರ್ ತೊಗೊಂಡು ಬಂದೆ. ಸಾಮಾನ್ಯವಾಗಿ ನನಗೆ ವೈಟು ಭಾಳ ಇಷ್ಟ. ಹಾಕಿ ನೋಡ್ತೀನಿ ಇವತ್ತು ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತಾ? ಓಕೆನಾ ಸುವಾಸು? ಚೆನ್ನಾಗಿ ಕಾಣಿಸುತ್ತಾ? ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ, ಇನ್ಮೇಲೆ ಈ ಥರನೇ ಟ್ರೈ ಮಾಡೋಣ ಅಂತ ಅಂದ್ಕೋತಿದ್ದೀನಿ. ಜೊತೆಗೆ ನನಗೆ ಜುಮ್ಕಿ ಭಾಳ ಇಷ್ಟ. ಜುಮ್ಕಿ ಅಂಥದನ್ನು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಇಲ್ಲಿ ತನಕ ನನಗೆ ಯಾರು ಅಂದ್ಕೊಳ್ತಾರೋ ಏನಪ್ಪ ಇದೆಲ್ಲ ಹಾಕ್ಕೊಳ್ತಾಳೆ ಅಂತೇಳಿ ನಾನು ಹಾಕ್ಕೋತಾ ಇದ್ದಿಲ್ಲ. ಇವಾಗ ಎಲ್ಲರೂ ಹಾಕ್ಕೊಳ್ತಿರುವಾಗ ನಾವು ಯಾಕೆ ಚೆನ್ನಾಗಿ ಕಾಣಿಸ್ಬಾರ್ದು, ನಮ್ಗೆ ಇಷ್ಟವಾದ ಹಾಕ್ಕೋಬಾರ್ದು ಅನ್ನೋದು ಮನಸ್ಸಲ್ಲಿ ಆಸೆ ಇರುತ್ತೆ ಕೆಲವೊಂದು ಹಾಕ್ಕೊಳ್ಳೋಕ್ಕೆ. ಆದರೆ ಯಾರೇನು ಅಂದ್ಕೊತಾರೋ ಅಂತ ಒಂದು ಸ್ವಲ್ಪ ನನಗೆ ಮುಜುಗರ ಅಷ್ಟೇ. ನೋಡಿ, ಚೆನ್ನಾಗಿ ಕಾಣಿಸುತ್ತಲ್ಲ? ಕಾಣಿಸ್ತಿದ್ಯಾ? ಚೆನ್ನಾಗಿದೆಯಲ್ಲ? ಟ್ರೆಂಡ್ ಶುರು ಮಾಡ್ಲಾ? ಓಕೆ.
ನಾನು ಹೇಗೆ ಕಾಣಿಸ್ತೀನಿ ಅಂತ ಒಂದು ಕಾಮೆಂಟ್ ಮೂಲಕ. ಹಾಗೆ ಸ್ವಲ್ಪ ಸ್ನಾನ ಮಾಡಿ ಎಲ್ಲ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಲ್ಲ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಸುವಾಸು ಕೂಡ ಈಗೂ ಮನೇಲೇ ಇದ್ದಾನೆ, ಅವನು ಓದ್ತಾ ಕೂತಿದ್ದ. ಹಾಗಾಗಿ ಇಬ್ಬರೂ ಸ್ವಲ್ಪ ಕಾಫಿ ಕುಡಿದು ಸುಧಾರಿಸ್ಕೊಂಡು ರೆಸ್ಟ್ ತೊಗೊಳ್ಳೋಣ, ಮತ್ತು ಅಡುಗೆ ಕಂಟಿನ್ಯೂ ಮಾಡಬೇಕಾಗತ್ತಲ್ವ. ಹಾಗಾಗಿ ಅವನು ಏನೋ ಬೇರೆ ವಿಷಯ ಎಲ್ಲ ಹೇಳ್ತಾ ಇದ್ದ, ಸ್ಕೂಲ್ ವಿಷಯ ಎಲ್ಲ ಈಗ ಆಗ ಅಂತ ಕೇಳ್ತಾ ಇದ್ದ. ಸರಿ, ಇವತ್ತು ಏನಾಯ್ತು ಅಂದರೆ ಬೆಳಗ್ಗೆ ನನಗೆ ಹಾಲು ಒಡೆದೋಗ್ಬಿಡ್ತು. ಸ್ವಲ್ಪ ಹಾಲಿತ್ತು, ಅದನ್ನ ನಾನು ರಾತ್ರಿ ಫ್ರಿಜ್ಜಲ್ಲಿ ಇಟ್ಕೊಂಡಿರಲಿಲ್ಲ. ಹಾಲು ಒಡೆದೋಗಿದ್ದನ್ನು ಏನು ಮಾಡೋದು, ಸ್ವಲ್ಪ ಜಾಸ್ತಿ ಹಾಲಿದ್ರೆ ನಾನು ಅದನ್ನ ಪನ್ನೀರ್ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪನೇ ಒಂದು ಗ್ಲಾಸಷ್ಟು ಹಾಲು ಒಡೆದೋಗಿತ್ತು. ಅದಕ್ಕೆ ಬೆಳಗ್ಗೆ ಅವಲಕ್ಕಿ ತಿಂಡಿ ಮಾಡುವಾಗಲೇ ಸ್ವಲ್ಪ ಅವಲಕ್ಕಿ ಉಳಿದಿತ್ತು, ಅದನ್ನೇ ಅದಕ್ಕೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ. ಈಗ ಅದಕ್ಕೆ ಒಂಚೂರು ಕಡಲೆ ಬೀಜ ಹುರಿದುಬಿಟ್ಟು ಮತ್ತು ಅದು ಸಿಪ್ಪೆ ತೆಗೆದು ಹುರುಗಡ್ಲೆ ಎರಡನ್ನೂ ಸ್ವಲ್ಪ ದಪ್ಪ ದಪ್ಪ ತರಿಯಾಗಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಮೊಸರು ಗಿಣ್ಣಾಗತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಿಣ್ಣು ಥರ ಮಾಡ್ಕೋಬೋದು. ನಾನು ತುಂಬ ಹಾಲಿದ್ದಾಗ ಪನ್ನೀರ್ ಥರ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಈ ಥರ ಮಾಡಿಬಿಡ್ತೀನಿ. ಒಂಥರ ಮಕ್ಳಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ, ಸ್ವೀಟು. ನೋಡಿ, ಇದು ಗಿಣ್ಣು ಥರ ಮಾಡ್ಕೊತಾಯಿದ್ದೆ. ಅವಲಕ್ಕಿ ಹಾಕಿದ್ದೀನಿ, ಹಾಗೆ ಈಗ ಒಂಚೂರು ಏಲಕ್ಕಿನೂ ಕೂಡ ಕುಟ್ಟಿ ಹಾಕ್ತಾಯಿದ್ದೀನಿ. ಸಾಕು. ಬೇಕು ಅಂದರೆ ಕೊಬ್ಬರಿ ತುರಿ, ಗಸಗಸೆ ಎಲ್ಲನೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಇದ್ದಿದ್ದರಿಂದ ಒಂದಿಬ್ಬರಿಗೆ ಆಗತ್ತೆ ನಮಗೆ ಅಂತೇಳ್ಬಿಟ್ಟು ಮಾಡಿದೆ. ಹೀಗಾಗಿ ಒಂಚೂರು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಬೆಂಡೆಕಾಯಿ ಹುರಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರ ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಹುರ್ಗಡ್ಲೆ, ಸ್ವಲ್ಪ ಧನಿಯದ ಪೌಡರು ಮತ್ತು ಖಾರ ಸಾಂಬಾರು ಪೌಡ್ರು ಇಷ್ಟು ಹಾಕ್ಕೊಂಡು ಸ್ವಲ್ಪ ಮಸಾಲೆ ರುಬ್ಕೊಂಡೆ. ನಾನು ಫಸ್ಟು ಬೆಂಡೆಕಾಯಿನ ಸ್ವಲ್ಪ ಹುಳಿ ಮತ್ತು 1 ಸ್ಪೂನ್ ಎಣ್ಣೆ ಅಷ್ಟು ಹಾಕಿಬಿಟ್ಟು ನಾನು ಅದನ್ನ ಸಪ್ರೇಟ್ ಹುರ್ಕೊತೀನಿ. ಯಾಕೆಂದರೆ ಬೆಂಡೆಕಾಯಲ್ಲಿರೋ ಲೋಳಿ ಎಲ್ಲ ಹೋಗಲಿ ಅಂಥೇಳಿ. ಸಾಮಾನ್ಯವಾಗಿ ಬೇಳೆ ಜೊತೆ ಹಾಕೂ ಕೂಡ ಮಾಡ್ತಾರೆ, ಅದೇ ನನಗೆ ಇಷ್ಟ ಆಗೋದಿಲ್ಲ. ಅದು ಹೀಗೆ ಸಪ್ರೇಟ್ ಬೆಂಡೆಕಾಯಿ ಹುಳಿನೇ ನಂಗೆ ಮಾಡೋದಕ್ಕೆ ತುಂಬ ಇಷ್ಟ. ಈ ರೂಪದಲ್ಲಾದ್ರೂ ಬೇಳೆ ಸೇವ್ ಆಗುತ್ತೆ ಅನ್ನೋದು ಒಂದು, ಮತ್ತು ಈ ಥರ ಮಾಡೋದಲ್ಲೇ ನಂಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ. ಹುರಿದಿರುವಂಥ ಬೆಂಡೆಕಾಯಿನೂ ಕೂಡ ಹಾಕ್ಕೊಂಡು 1-2 ಸಲ ತಿರುಗಿಸ್ಕೊಂಡ್ರೆ ಸಾಕು ಅದರಲ್ಲಿ. ಏಕೆಂದರೆ ಆಲ್ರೆಡಿ ನಾನು ಸಪ್ರೇಟ್ ಹುರ್ಕೊಂಡಿರೋದ್ರಿಂದ ಲೋಳಿ ಎಲ್ಲ ಹೋಗಿರುತ್ತೆ. ನೋಡಿ, ಯಾವುದೇ ಥರದ ಲೋಳಿ ಕೂಡ ಕಾಣಿಸ್ತಾ ಇಲ್ಲ. ಹಾಗೆ ಮಾಡಿಕೊಂಡು ನಾನೀಗ ಅದಕ್ಕೆ 1-2 ಸಲ ಅಷ್ಟು ಹುರ್ಕೊತಿದ್ದೀನಿ. ಹಾಗೆ ಪಕ್ಕದಲ್ಲಿ ಸುವಾಸ್ ಕೂಡ ಒಂದು ಗಿಡ ನೆಡೋದಕ್ಕೆ ಡಬ್ಬಗಳಿಗೆ ತೂತು ಮಾಡ್ತಾಯಿದ್ದೇನೆ. ನಾನು ಗ್ಯಾಸಲ್ಲಿ ಒಂದು ಚಾಕು ಕಾಯಿಸ್ಕೊಂಡು ಅದನ್ನ ತೋರಿಸ್ಲಿಲ್ಲ ನಿಮಗೆ, ಏಕೆಂದರೆ ಅವನೇನೋ ಮಾಡ್ತಾಯಿರಲಿ ಪಕ್ಕದಲ್ಲಿ ಅಂತೇಳ್ಬಿಟ್ಟು. ಹಾಗಾಗಿ ನಿಮಗೆ ಮಧ್ಯೆ ಮಧ್ಯೆ ಚಾಕು ಇಡೋದು ಕಾಣಿಸ್ತಾ ಇರುತ್ತೆ ಸ್ಟವ್ಗೆ. ಅದನ್ನು ತೆಗೆದು ಅವನು ಸ್ವಲ್ಪ ಗಿಡ ನೆಡೋಕ್ಕೆ ಪೇಂಟ್ ಬಾಕ್ಸ್ ಎಲ್ಲ ಇತ್ತು, ಅದು ಸ್ವಲ್ಪ ಹೋಲ್ ಮಾಡಬೇಕಾಗಿತ್ತು. ಏನು ಮಾಡೋದು, ಅದಕ್ಕೆ ಚಾಕು ಬಿಸಿ ಮಾಡಿ ಅದನ್ನ ಹೋಲ್ ಮಾಡ್ತಾಯಿದ್ದಾನೆ ಅವನು. ನಾನು ಹಾಗೆ ಇವಾಗ ರುಬ್ಬಿರೋ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊಂಡೆ. ಅದನ್ನು ಒಂದು ಸಲ ತಿರುಗಿಸ್ಬಿಟ್ಟು ಜಾರಲ್ಲಿರೋ ನೀರನ್ನು ಅದಕ್ಕೆ ಹಾಕ್ತೀನಿ ನಾನು. ಇದು ನಿಮಗೆ ಯಾವ ತಿಕ್ನೆಸ್ಸಲ್ಲಿ ಬೇಕಾದರೂ ಮಾಡ್ಕೋಬೋದು. ಮುದ್ದೆಗೆ, ಅನ್ನಕ್ಕೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಸುಮಾರು ಸಲ ನಾನು ಬೆಂಡೆಕಾಯಿ ಸಾರು ಮಾಡೋದನ್ನು ಕೂಡ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಹುಳಿ ನೀವು ಮಾಡಿ, ಅದೇ ಇದಕ್ಕೆ ಹುಣಸೆ ಹಣ್ಣು ಬಿಟ್ಟರೆ ನಮಗೆ ಅದ್ರದ್ದು ಹುಳಿ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಳಿ ಹಾಕ್ಕೊಂಡು ರುಬ್ಕೊಳ್ಳಬೋದು, ಅಥವಾ ಹುಳಿ ರಸ ಕೂಡ ನೀವು ಹಾಕ್ಕೋಬೋದು. ಹುರಿಯೋಕ್ಕೆ ಒಂದು ಸ್ವಲ್ಪ ಹುಳಿ ರಸ ಹಾಕಿದ್ರೇ ನಿಮಗೆ ಲೋಳಿ, ಬೆಂಡೆಕಾಯ್ದು ಲೋಳಿ ಎಲ್ಲ ಬಿಟ್ಕೊಂಡು ಅದು ಡ್ರೈ ಆಗುತ್ತೆ. ಬರೀ ಹಾಗೆ ಹುರಿದ್ರೆ, ಎಣ್ಣೆಯಲ್ಲಿ ಹುರಿದ್ರೆ ಅಷ್ಟು ಲೋಳಿ ಬಿಡೋದಿಲ್ಲ ನಿಮಗೆ. ಸಾಂಬಾರು ಲೋಳಿ ಥರ ಅನಿಸುತ್ತೆ. ಅದೇ ನೀವು ಸ್ವಲ್ಪ ಹುಣಸೆ ಹುಳಿ ಹುರಿಯುವಾಗ ಹಾಕ್ಕೊಂಡ್ರೆ ನಿಮಗೆ ಬೆಂಡೆಕಾಯಲ್ಲಿರೋ ಲೋಳಿ ಅಂಶ ಎಲ್ಲ ಹೋಗುತ್ತೆ. ಆಗ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿ ಆಯಿತು. ಹಾಗೆ ನೋಡಿ, ಗಿಣ್ಣು ಕೂಡ ರೆಡಿ ಆಯಿತು. ಸರಿ, ಸುವಾಸು ನಾನಿಬ್ರೂ ತೊಗೊಳ್ಳೋಣ, ತಿನ್ನೋಣ ಅಂತೇಳ್ಬಿಟ್ಟು ಹಾಕೋತಿದ್ವಿ. ನನಗಂತೂ ತುಂಬ ಇಷ್ಟ ಗಿಣ್ಣು. ಅದು ಹಸು ಹಾಲು ತಂದು ಗಿಣ್ಣು ಮಾಡ್ಕೊಳ್ಳೋದು ಅಂದರೆ ನನಗೆ ಭಾಳ ಇಷ್ಟ. ಆದರೆ ಈಗೆಲ್ಲೂ ಸಿಗೋದಿಲ್ಲ. ಮೊದಲೆಲ್ಲ ಯಾರಾದರೂ ತಂದುಕೊಡ್ತಾಯಿದ್ರು ಹಸು ಇರೋರು. ಈಗ ಯಾರೂ ಹಸು ಇಟ್ಕೊಂಡಿಲ್ಲ ಅಲ್ವಾ. ಈಗ ಹಳ್ಳಿಗಳಲ್ಲಿರುತ್ತೆ, ಇಲ್ಲಿ ಯಾರೂ ಸಿಟಿಲಿ ನಮಗೆ ತಂದುಕೊಡೋ ಅಂಥದ್ದಿಲ್ಲ. ತುಂಬ ಚೆನ್ನಾಗಾಗಿದೆ. ಇದಕ್ಕೆ ನಾವು ಒಂಥರ ನಿಮಗೆ ಕೊಬ್ಬರಿ ಮಿಠಾಯಿ ಥರ ಟೇಸ್ಟ್ ಬಂದುಬಿಡ್ತೀವಿ. ಸ್ವಲ್ಪ ಕೊಬ್ಬರಿ, ಗಸಗಸೆ ಎಲ್ಲ ಹಾಕ್ಬಿಟ್ರೆ. ಈಗ ನಾನು ತರಕಾರಿ ಎಲ್ಲ ತೊಗೊಂಡಿದ್ನಲ್ಲ, ಅದು ನಾನು ಬೆಳಗ್ಗೆ ತೊಗೊಂಡಿದ್ದನ್ನ ಎಲ್ಲ ತೊಳೆದು ಹಾರಕ್ಕಿಟ್ಟಿದ್ದೆ. ಯಾಕೆಂದರೆ ಸ್ವಲ್ಪ ಒದ್ದೆ ಅಂಶ ಇರಬಾರ್ದಲ್ವ, ಹಾಗೂ ಎಲ್ಲ ತೊಗೊಂಡು ತೊಳಿಲೇಬೇಕು, ಹಾಗೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ.
ಈಗ ಸರಿ ಕರಿಬೇವು ಕಿತ್ಕೊಂಬಂದಿದ್ನಲ್ಲ ಅದನ್ನು ಕೂಡ ಸಪ್ರೇಟ್ ನೋಡಿ. ಮೆಣಸಿನ್ಕಾಯ್ದು ತೊಟ್ಟೆಲ್ಲ ತೆಗೆದು ನಾನು ತೊಳೆದು ಇಟ್ಕೊತೀನಿ. ಬೆಳಗ್ಗೆ ಎದ್ದು ಇಮಿಡಿಯೇಟಾಗಿ ನಾನು ಸ್ಪೀಡಾಗಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹಿಂದಿನ ದಿವಸ ಶುಂಠಿ ಕೂಡ ತೊಗೊಂಡಿದ್ದೆ. ಈಗಂತೂ ಶುಂಠಿ ರೇಟ್ ಜಾಸ್ತಿ ಅಂತ ಶುಂಠಿ ಬೇರೆ ಸಿಗ್ತಾನೇ ಇಲ್ಲ. ಮೊನ್ನೆ ತಂದಿದ್ರು, ನಾನೇ ಒಂದು 1/4 kg ತೊಗೊಂಡ್ಬಿಟ್ಟೆ. ದಿನ ತರ್ತಾ ಇಲ್ಲ ಅವ್ರೀಗ. ಪ್ರತಿಯೊಂದು ಫ್ರೆಶ್ಶಾಗಿ ತರಕಾರಿ ಸಿಗುತ್ತೆ ನನಗೆ. ಆದರೂ ನನಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಮಾಡಬೇಕಾಗಿ ಬರೋದ್ರಿಂದ ಸ್ವಲ್ಪ ಸ್ಟೋರೇಜ್ ಮಾಡ್ಕೊತೀನಿ ಸ್ವಲ್ಪ ಮಟ್ಟಿಗೆ. ಆಮೇಲೆ ಮತ್ತೆ ಬೇರೆ ಏನು ತರಕಾರಿ ತಂದಿರ್ತಾರೋ ಅದನ್ನು ತೊಗೊಳ್ತೀನಿ. ಇಲ್ಲಾಂದರೆ ಒಂದು 2 ದಿನ 3 ದಿನ ಬಿಟ್ಟು 2 ದಿನ 3 ದಿನ 4 ದಿನಕ್ಕೆ ಬಂದರೆ ಹಂಗೆ ತೊಗೊಳ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನನಗೆ ಆದಷ್ಟು ಸ್ವಲ್ಪ ಫ್ರಿಜ್ಜಲ್ಲಿ ತರಕಾರಿ ಆಗಲಿ, ಒಂದು ಬಟಾಣಿ, ಟೊಮೊಟೊ ಅಂಥವೆಲ್ಲ ನನಗೆ ಇಟ್ಕೊಂಡ್ರೇ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ತಿಂಡಿ ಮಾಡೋದಕ್ಕೆ ಈಸಿ ಆಗೋದು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಒಂದು ಐಟಮ್ಸ್ ಇಲ್ಲ ಅಂದರೂ ನನಗೆ ಅಷ್ಟು ಬೇಗ ನಾವು ಅಂಗಡಿಯಲ್ಲೂ ತೆಗ್ದಿರಲ್ಲ. ನನಗೆ 6:30ಗೆಲ್ಲ ತಿಂಡಿ ಆಗೋಗಿರುತ್ತೆ. ಆದ್ದರಿಂದ ನಾನು ಆದಷ್ಟು ಸ್ಟೋರೇಜ್ ಮಾಡ್ಕೊಳ್ತೀನಿ. ಯಜಮಾನ್ರು ಹೇಳ್ತಾರೆ, ಯಾಕೆ ಹಿಂಗೆ ತೆಗೆದಿಟ್ಕೊತೀಯ, ಪಕ್ಕದಲ್ಲೇ ಬಾಗ್ಲಲ್ಲಿ ಗಾಡಿ ಇದೆ, ಅವತ್ತವತ್ತಿಗೆ ಏನು ಬೇಕೋ ಅಷ್ಟು ತಗೋ ಅಂತಾರೆ. ಆದರೆ ನನಗೆ ಸ್ವಲ್ಪ ಸ್ಟೋರೇಜ್ ಇದ್ರೇ ನನಗೆ ತರಕಾರಿ ಒಳ್ಳೆಯದು. ಇಲ್ದಲ್ದೇ ಮತ್ತೊಂದು ಅಂತ ನಾನು ಆಯ್ಕೆ ಮಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ನಾನು ಆದಷ್ಟು ಸ್ವಲ್ಪ ಎಲ್ಲ ತರಕಾರಿನೂ ತೆಗೆದಿಟ್ಕೊತೀನಿ. ಅದರಲ್ಲೂ ಈಗ ತರಕಾರಿಗಳೆಲ್ಲ ಸ್ವಲ್ಪ ತೊಳೆದು ಆರಿಸಿಟ್ಕೊಂಡ್ರೇ ಒಳ್ಳೆಯದು. ನಾನು ನೋಡಿ ಹುರುಳಿಕಾಯಿ ಅಷ್ಟೇ ಈಗ 200 ರೂಪೀಸ್ ಆಗಿಬಿಟ್ಟಿದೆ kg. ಜಾಸ್ತಿ ತೊಗೊಳಕ್ಕೋಗಲ್ಲ. 1/4 kg 50 ರೂಪಾಯಿ ಅಂತಾರೆ. ಆದರೆ ಬೇರೆ ದಾರಿ ಇಲ್ಲ. ತುಂಬ ಬಳಸೋಕ್ಕಾಗಿಲ್ಲ ಅಂದ್ರೂ ಈ ಪಲಾವ್ಗೆ ಅಥವಾ ಕಾಳು ಗೊಜ್ಜಿಗೆ ಅಂಥದ್ದು ಸಾಗು ಮಾಡ್ತೀವಿ ಅಂದರೆ ಅಂಥದಕ್ಕಾದ್ರೂ ಸ್ವಲ್ಪನಾದರೂ ಬೇಕಲ್ವ. ಹಾಗಾಗಿ ಒಂದು 1/4 kg ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ನನಗೇನಾದರೂ ಬೇರೆ ಹೊಸ ತರಕಾರಿ ಬಂತು ಅಂದರೆ ಆವತ್ತಿನ ಸಾಂಬಾರಿಗೆ ಬೇರೆ ಇನ್ನೇನಾದರೂ ಬೇಕಾಗುತ್ತಾ ನೋಡ್ತೀನಿ. ಅಥವಾ ಇವಾಗ ಒಂದು ದಿವಸ ಬಟಾಣಿ ತಂದಿರ್ತಾರೆ, ಇನ್ನೊಂದು ದಿವಸ ತಂದಿರಲ್ಲ, ತೊಗೊಳ್ತೀನಿ. ಒಂದು ದಿವಸ ಬದನೆಕಾಯಿ ಇರುತ್ತೆ, ಒಂದು ದಿವಸ ಇರೋದಿಲ್ಲ. ಆ ಥರ ಇದ್ದಾಗ ಆದಷ್ಟು ತೆಗೆದಿಟ್ಕೊಂಡಿರ್ತೀನಿ. ಮೊದಲು ಮನೇಲಿ ನಮಗೆ ಬೆಳಗಿನ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಒಂದು ಈರುಳ್ಳಿ, ಟೊಮೊಟೊ, ಸ್ವಲ್ಪ ತರಕಾರಿ ಅಂಥದ್ದು ಸ್ಟಾಕ್ ಇದ್ರೇ ನಮಗೆ ಬೇಗ ಕೆಲಸ ಮಾಡೋದಕ್ಕೆ ಈಸಿ. ಇಲ್ಲಾಂದರೆ ಏನು ಮಾಡೋದಪ್ಪ ಅನ್ನೋಷ್ಟು ಹಿಂಸೆ ಆಗಿಬಿಡತ್ತೆ. ನಾನು ಟಿಶ್ಯೂ ಪೇಪರೆಲ್ಲ ಮೇಲೆ ಹಾಕ್ತಿರೋದ್ರಿಂದ ನಿಮಗೆ ಅನ್ನಿಸ್ಬೋದು ಏನಿದು ಅಂತೇಳಿ. ಅದೇ ಸ್ವಲ್ಪ ಈ ಬೇವ್ತಂಗೆ ಆಗುತ್ತೆ. ನಾವು ತರಕಾರಿಗಳು ಇಟ್ಟಾಗ ಸ್ವಲ್ಪ ಬೇವ್ತಂಗೆ ನೀರು ಬಿಟ್ಕೊಳ್ಳುತ್ತಲ್ವ. ಹಾಗಾಗಿ ಟಿಶ್ಯೂ ಪೇಪರ್ ಹಾಕಿದ್ರೆ ನಿಮಗೆ ಆ ನೀರಿನ ಅಂಶ ಅದು ಹೇಳ್ಕೊಳ್ಳುತ್ತೆ, ಪೇಪರ್ ಹೇಳ್ಕೊಳ್ಳುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ನಾನು ಆದಷ್ಟು ಟಿಶ್ಯೂ ಹಾಕಿರ್ತೀನಿ. ಸ್ವಲ್ಪ ತಕ್ಷಣ ಅಂದರೆ ತರಕಾರಿಗೆಲ್ಲ ನೀರು ಬಿದ್ದು ಕೊಳ್ತಂಗೆ ಆಗ್ಬಿಡುತ್ತೆ. ನಾನಿಲ್ಲಿ ಇಡೀ ಬಾಕ್ಸು 1-2 ತೊಗೊಂಡಿದ್ದೆ, ಮೊದಲು ತೊಗೊಂಡಿದ್ದೆ. ಅದಕ್ಕೆ ಒಂದರಲ್ಲಿ ನಾನು ಮೊಟ್ಟೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಮೊಟ್ಟೆ ಒಂದೇ ಸರಿ ತಂದು ತೊಗೊಂಬರ್ತಾರೆ ನಮ್ಮ ಮನೇಲಿ. ಹಾಗಾಗಿ ಸ್ವಲ್ಪ ಮೊಟ್ಟೆ ಎತ್ತಿಟ್ಕೊಂಡಿರ್ತೀನಿ. ಈಗ ಒಂದು ಡಬ್ಬಕ್ಕೆ ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಎಲ್ಲ ಒಂದರಲ್ಲೇ ಇಟ್ಕೊಂಡಾಗ ಒಂದು ಬಾಕ್ಸ್ ತೆಗೆದ್ರೆ ನನಗೆ ಎಲ್ಲ ಐಟಮ್ಸು ಅದರಲ್ಲೇ ಸಿಗ್ಬೋದು. ನಿಂಬೆಹಣ್ಣು ಕೂಡ ಸ್ಟೋರೇಜ್ ಅದಕ್ಕೆ ಹಾಕಿರ್ತೀನಿ. ಆದರೆ ಈ ಸಲ ನಿಂಬೆಹಣ್ಣು ತಂದಿರಲಿಲ್ಲ ಅವರು. ತಂದಾಗ ಆದಷ್ಟು ತೆಗೆದಿಟ್ಕೊಂಡಿರ್ತೀನಿ. ಒಂದು ಬಾಕ್ಸ್ ನಾನು ಎತ್ಕೊಂಡ್ರೆ ಅದರಲ್ಲಿ ಎಲ್ಲ ಥರ ಇರುತ್ತೆ. ಇಲ್ಲ ಸಂಜೆ ಹೊತ್ತು ಯಾವಾಗಾರ ಕೂತಿದ್ದಾಗ ಕೆಲವು ತರಕಾರಿಗಳನ್ನ ಹಚ್ಚಿ ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ. ಬೆಳಗ್ಗೆ ಬೇಗ ಈಸಿ ಆಗುತ್ತೆ ಅಂತ, ಇನ್ನೇನಿಲ್ಲ. ಈಸಿ ಆಗುತ್ತೆ ಬೇಗ. ಆದರೆ ನಂಗೆ ಸ್ವಲ್ಪ ವಾಕ್ ಹೋಗೋದಕ್ಕೆ ಅನುಕೂಲ ಆಗುತ್ತೆ. 5:30 ಹಂಗೆ ನಾನು ವಾಕ್ ಹೋಗ್ಬಿಡ್ತೀನಿ. ಇಲ್ಲ ಅಂದರೆ ನನಗೆ ವಾಕ್ ಹೋಗೋಕ್ಕಾಗಲ್ಲ. ಇದೆಲ್ಲ ಹಚ್ಕೊಂಡು ಮಾಡೋದನ್ನೆಲ್ಲ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ನಾನು ನೀರು ದೋಸೆ ಹಿಟ್ಟಿಗೂ ಕೂಡ ನಾನು ರುಬ್ಬಿದ್ದೆ ಬೆಳಗ್ಗೆ. ನೀರು ದೋಸೆಗೆ ಹಾಗೆ ಇಟ್ಟಿದ್ದೀನಿ. ದೋಸೆ ಹಿಟ್ಟು ಅಥವಾ ಏನಾದರೂ ಒಂದು ಸ್ಟೋರೇಜ್ ಇರುತ್ತೆ. ಚಪಾತಿ ಹಿಟ್ಟು ಕೂಡ ರೆಡಿ ಇದೆ. ಬೆಳಗ್ಗೆ ಇವಾಗ ನೋಡಿ, ನಾಳೆ ಬೆಳಗ್ಗೆಗೆ ನಾನು ಅವನಿಗೆ ಸ್ವಲ್ಪ ನೀರು ದೋಸೆ, ಇವಾಗ ಬದನೆಕಾಯಿ ಇರೋದ್ರಿಂದ ಒಂದು ಬದನೆಕಾಯಿ ಎಣ್ಗಾಯಿ ಮಾಡಿ ನೀರು ದೋಸೆ ಮಾಡಿಕೊಡ್ತೀನಿ. ಇನ್ನೊಂದು ಟೈಮ್ಗೆ ಒಂದು ಚಪಾತಿ ಹಾಕ್ಕೊಡ್ತೀನಿ. ಒಂದೇ ಗೊಜ್ಜಿಗೆ 2 ಥರ ಸರಿ ಹೋಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಎರಡಕ್ಕೂ ಅವನಿಗೆ ಅನುಕೂಲ ಆಗುತ್ತೆ. ನಾನು ಮೊಟ್ಟೆ ಇಟ್ಟಿದ್ದು ಬಾಕ್ಸಲ್ಲಿ 3 ಬಾಕ್ಸ್ ಇರುತ್ತಲ್ಲ ಬಟ್ಲು ಒಳಗಡೆದು, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಈ ಪ್ಯಾಕೆಟ್ಗಳೆಲ್ಲ ಹೆಂಗಂದ್ರೆ ಹಂಗೆ ಹಾಕಿರ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲ ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಏಕೆಂದರೆ ಅದರಲ್ಲಿ ಮೊಟ್ಟೆ ಹಾಕಿರೋದ್ರಿಂದ ಅದು 3 ಬಟ್ಲೂ ಹೊರಗಡೆ ಇದೆಯಲ್ಲ, ಅದರಲ್ಲಿ ಆದಷ್ಟು 1-2 ಬಟ್ಲಿಗೆ ನಾನು ಎಲ್ಲ ಅದನ್ನು ಸಪ್ರೇಟ್ ಅದರೊಳಗೆ ಹಾಕಿಟ್ಕೊಂಡು, ಒಂದರಲ್ಲಿ ನನಗೆ ಪೌಡ್ರುಗಳೆಲ್ಲ ಸಿಗುತ್ತೆ, ಒಂದರಲ್ಲಿ ಸಾಸ್ಗಳೆಲ್ಲ ಇಟ್ಟಿದ್ದೀನಿ. ಇನ್ನು ಈ ಬ್ಲೂ ಬಾಟ್ಲುಗಳಿರುತ್ತೆಯಲ್ಲ, ಅದಕ್ಕೆಲ್ಲ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಂಥವನ್ನ ಹಾಕಿಟ್ಬಿಟ್ಟಿದ್ದೀನಿ. ಅಷ್ಟೂ ಒಂದು ಅರ್ಧ ಡಜನ್ ಅಮೆಝಾನಿಂದಲೇ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ ಟಪ್ಪರ್ವೇರ್ ಬಾಟ್ಲುಗಳು.
ಇನ್ನು ಅದಕ್ಕೆಲ್ಲ ಸಾಸ್ಗಳು ಈಗ ನೋಡಿ ಮೊಳಕೆ ಕಟ್ಟಿದ್ದಿತ್ತು, ಅದು ನಿಮಗೆ ಮೊನ್ನೆ ತೋರಿಸಿದ್ದೆ, ನಾನು ಸಲಾಡ್ ಮಾಡ್ಕೊಂಡಿದ್ದೆ. ಈಗ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಅದೇನಂದರೆ ಒಂದ್ಸಲ ನಾನು ಮೊಳಕೆ ಕಟ್ಕೊಂಡ್ರೆ ಒಂದು 2-3 ದಿನದ ತನಕ ಆಗುತ್ತೆ. ಒಂದಿಷ್ಟೇ ಕಟ್ಟೋದಕ್ಕಿಂತ ಒಂದು ಇಡಿಯಷ್ಟು ಎಲ್ಲ ಸೇರಿಸಿ 1-2 ಇಡಿಯಷ್ಟು ಬರೋಷ್ಟು ಕಾಳು ಮೊಳಕೆ ಕಟ್ಕೊಂಡ್ರೆ ನಿಮಗೆ ಸಲಾಡ್ಗಾಗಲಿ ಗೊಜ್ಜಿಗಾಗಲಿ ಯಾವುದಕ್ಕಾದರೂ ಆಗುತ್ತೆ. ಫ್ರಿಜ್ಜಲ್ಲಿ ಸಾಮಾನ್ಯವಾಗಿ ನಾನು ಅಡುಗೆ ಊಟದ ಐಟಮ್ಸ್ ಏನೂ ಇಡೋದಿಲ್ಲ. ಅನ್ನ ಸಾಂಬಾರು ಅಂಥದ್ದೆಲ್ಲ ಏನಿಡಲ್ಲ. ಇಟ್ಟರೆ ಇಷ್ಟೇ, ತರಕಾರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಥದ್ದೆಲ್ಲ. ಇವತ್ತು ಹಾಗೇ ಮಶ್ರೂಮ್ ಗಾಡಿನೂ ಬಂದುಬಿಟ್ಟಿತ್ತು. ನಾನು ತರಕಾರಿ ತೊಗೊಂಡೆ ಬೆಳಗ್ಗೆ, ಮಶ್ರೂಮ್ನವರು ಬಂದರು. ನಮಗಿಲ್ಲಿ ಮನೆ ಬಾಗಿಲಿಗೆ ಅದು ಕೂಡ ಬರುತ್ತೆ. 100 ರೂಪಾಯಿಗೆ 3 ಪ್ಯಾಕೆಟ್ ಅಂತೇಳಿ. ಹಾಗಾಗಿ ಬಂದ ತಕ್ಷಣ ಸರಿ ಪನ್ನೀರು ಮಶ್ರೂಮು ಅದು 2 ತೊಗೊಂಡೆ. ಅಂದರೆ ಈ ವಾರ ಪೂರ್ತಿ, 1 ವಾರ ಪೂರ್ತಿ ಆಗುತ್ತೆ ನನಗೆ. ಒಂದಿನ ಮಶ್ರೂಮು, ಒಂದಿನ ಪನ್ನೀರು, ಒಂದಿನ ಏನಾದ್ರು ಪಲಾವು, ಚಿತ್ರಾನ್ನ. ಇವಾಗ ನಾವು ದೋಸೆ ಇಡ್ಲಿ ಎಣ್ಗಾಯಿ ಮಾಡಿದ್ರೆ ಒಂದಿನ ತಿಂಡಿ ಆಗುತ್ತೆ. ಹೀಗೆ ನನಗೆ ಒಂದು 2-3 ದಿನಕ್ಕಾಗೋಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾಗ ಅನುಕೂಲ. ಈಗ ನಮ್ಮನೇಲಿ ಆನ್ಲೈನಲ್ಲಿ ಏನು ಮಾಡ್ತಾರೆ, ಈಗ ಫ್ರೈಡ್ ರೈಸು ಮತ್ತು ಗೋಬಿ ಇಂಥವೆಲ್ಲ ತರಿಸಿದಾಗ ಈ ಪ್ಯಾಕೆಟ್ಗಳು ಕೊಡ್ತಾರೆ. ಅದನ್ನು ಹಾಗೆ ಇಟ್ಬಿಡ್ತಾರೆ ಮಕ್ಕಳು. ಸಾಸ್ ಬಾಟ್ಲಿರುತ್ತಲ್ಲ, ಸಾಸ್ ಹಾಕ್ಕೊಂಡು ತಿಂತಾರೆ. ಎಷ್ಟು ಪ್ಯಾಕೆಟ್ಸ್ ಇದೆ ಅಂದರೆ ಈಗ ಡೋರಲ್ಲಿ ಇಟ್ಟಿದ್ದಾರೆ ಎಲ್ಲ ಸೈಡಲ್ಲಿ ಒಂದೊಂದು ಕಡೆ. ಈಗ ತೆಗೆದ್ರೆ ಒಂದು 20 ಪ್ಯಾಕೆಟ್ ಅಷ್ಟೇ ಇದೆ ಅಲ್ಲಿ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಏನು ಅನಿಸುತ್ತೆ ಅಂತ ತಿಳಿಸಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ರೊಟೀನ್ ಕೆಲಸ ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ನೀವೇಗೆ ಪ್ರಿಪೇರ್ ಆಗ್ತೀರಾ ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.